ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಟಿಂಗ್ ಪಾಂಡ, ದಟ್ ಇಸ್ ರೋಷನ್ ಪಿಂಟೋ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಾನ್ ಬಂದಿದ್ದೀನಿ ಗಿರಿನಗರಲ್ಲಿರೋ ಬ್ರದರ್ಸ್ ಬಿರಿಯಾನಿಗೆ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಬೆಂಗಳೂರು ಬರ್ಬೇಕಾದ್ರೆ ಇನ್ವೈಟ್ ಮಾಡಿದ್ರು, ಬಟ್ ನಾನು ಲಾಸ್ಟ್ ಟೈಮ್ ಬಂದು ಆ ಕಡೆ ಕವರ್ ಮಾಡಿದ್ದೆ, ಈ ಕಡೆ ಬರೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ತಪ್ಪದೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಇವಾಗ ನೈಟ್ ಡಿನ್ನರ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಬೇಸಿಕಲಿ ಬಂದು ಇವರು ಪಾಪ್ಯುಲರು ಬಕೆಟ್ ಬಿರಿಯಾನಿ ಕೊಡ್ತಾರೆ. ಅದು ನಮ್ಮ ನಾಟಿ ಸ್ಟೈಲ್ನಲ್ಲಿ. ಯೂಶ್ವಲ್ ಆಗಿ ಬಕೆಟ್ ಬಿರಿಯಾನಿ ಬಂದು ಮುಸ್ಲಿಂ ಸ್ಟೈಲ್ ಹೋಟೆಲಲ್ಲಿ ಅಥವಾ ಚೆನ್ನೈ ಕಡೆ ತುಂಬಾ ಪಾಪ್ಯುಲರು. ಸೊ ಬೆಂಗಳೂರಲ್ಲಿ ಬಂದು ಇಲ್ಲಿ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಕೊಡ್ತಾ ಇದ್ದಾರೆ. ಸೊ ಈಗ ಹೋಗ್ಬಿಟ್ಟು ಟ್ರೈ ಮಾಡೋಣ. ಅಫ್ಕೋರ್ಸ್ ಅದನ್ನು ಟ್ರೈ ಮಾಡೋಕ್ಕಾಗಲ್ಲ. ಸೊ ಬಕೆಟ್ ಬಿರಿಯಾನಿ ತಗೋಣ, ಮತ್ತು ಜೊತೆಗೆ ಬೇರೆ ಏನಾದ್ರು ಬಿರಿಯಾನಿ ತಗೊಂಡು ಟ್ರೈ ಮಾಡೋಣ. ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಮತ್ತು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡಿ. ಸೊ ಜಲ್ದಿ 100K ರೀಚ್ ಮಾಡಿಸಿ. ಸೊ ಯೂಟ್ಯೂಬ್ ವೀಡಿಯೋ ಶುರು ಮಾಡಿ ಇಲ್ಲಿವರೆಗೆ 30 kg ದಪ್ಪ ಆಗಿದ್ದೀನಿ. ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಬರೀ 35,000 ಇದ್ದಾರೆ. ಸೊ ಅದಕ್ಕೋಸ್ಕರ 100 ಜಲ್ದಿ ರೀಚ್ ಮಾಡಿಸಿ. ನನ್ನ ವೆಯ್ಟ್ ಫಸ್ಟ್ ಹೋಗುತ್ತಾ ಅಥವಾ ಸಬ್ಸ್ಕ್ರೈಬರ್ಸ್ ಜಲ್ದಿ ಫಸ್ಟ್ ಹೋಗುತ್ತಾ ನೋಡೋಣ. ಸೊ ಈಗ ಹೋಗೋಣ ಫುಡ್ನ ಟೇಸ್ಟ್ ಮಾಡೋಕ್ಕೆ. ಲೆಟ್ಸ್ ಗೋ. ಓಕೆ, ಸೊ ಬ್ರದರ್ಸ್ ಬಿರಿಯಾನಿ ಒಳಗಡೆ ಬಂದು ಒಂದು ಬಕೆಟ್ ಬಿರಿಯಾನಿ ತೊಗೊಂಡಿದ್ದೀನಿ. ಒಂದು ಬಕೆಟ್ ಬಿರಿಯಾನಿನಲ್ಲಿ ಬಂದು 1/4 kg ಕಬಾಬ್ ಕೊಡ್ತಾರೆ ಮತ್ತು ಬಿರಿಯಾನಿ ಕೊಡ್ತಾರೆ. ಬಿರಿಯಾನಿ ಈಸಿಲಿ ಬಂದು 6 ಜನ ತಿನ್ಬೋದು. ಸೊ ಮೈಸೂರಾಗಿದ್ದರೆ ಪಾರ್ಸಲ್ ತೊಗೋಬೋದಿತ್ತು, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಬೋದಿತ್ತು. ಇಲ್ಲಿ ಶೇರ್ ಮಾಡೋಕ್ಕಂತೂ ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಇಬ್ಬರೇ ಇರೋದು. ಸೊ ಇಬ್ಬರು ಕೈನಲ್ಲಿ 6 ಜನದಷ್ಟು ಬಿರಿಯಾನಿ ಅಂತೂ ತಿನ್ನೋಕ್ಕಾಗಲ್ಲ. ಬೆಳಿಗ್ಗೆಯಿಂದ ಬ್ಯಾಟಿಂಗ್ ಆಡ್ತಾನೆ ಇದ್ದೀವಿ. ಸೊ ಈಗ ಒಂದು ಕೆಲಸ ಮಾಡೋಣ, ನಾವು ಬಕೆಟ್ ಬಿರಿಯಾನಿ ಕೊಟ್ಬಿಟ್ಟು ಕಾಂಬೋ ತರಿಸ್ಕೊಳ್ಳೋಣ. ಸೊ ಮ್ಯಾಜಿಕ್ ಟ್ರಿಕ್. ಸೊ ಮ್ಯಾಜಿಕ್ ಮಾಡಿದ ತಕ್ಷಣ ಪ್ಲೇಟು ಚೇಂಜು, ಲೊಕೇಶನು ಚೇಂಜ್ ಆಗೋಗಿದೆ. ಆ್ಯಕ್ಚುಲಿ ಕ್ರೌಡ್ ಸ್ವಲ್ಪ ಜಾಸ್ತಿ ಆಯಿತು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಕಾರ್ನರ್ಗೆ ತೊಗೊಂಡಿದ್ದೀನಿ ಫುಡ್ನ. ಸೊ ಇಲ್ಲಿ ಬಂದು ಮಟನ್ ಬಿರಿಯಾನಿ ಕಾಂಬೋ ಇದೆ. ಸೊ ಮಟನ್ ಬಿರಿಯಾನಿನಲ್ಲಿ ಅರ್ಧ ಮಟನ್ ಬಿರಿಯಾನಿ, ಆ್ಯಕ್ಚುಲಿ ನೋಡ್ಬೇಕಾದ್ರೆ ಫುಲ್ ಅಂತ ಅಂದ್ಕೊಂಡಿದ್ದೆ. ಅರ್ಧ ಮಟನ್ ಬಿರಿಯಾನಿ, 2 ಪೀಸ್ ಸ್ಪೆಷಲ್ ಚಿಕನ್ ಫ್ರೈ, ಅದಾದಮೇಲೆ ಒಂದು ಮೊಟ್ಟೆ, ಶೇರ್ವಾ, ಮೊಸರು ಬಜ್ಜಿ, ಅರೇಬಿಯನ್ ಪಲ್ಪಿ ಗ್ರೇಪು, 2 ಪೀಸ್ ಚಿಕನ್ ಕಬಾಬ್ ಇದೆ, ಮತ್ತು ಒಂದು ಪರೋಟ ಇದೆ. ಸೊ ಫಸ್ಟು ಶುರು ಮಾಡೋಣ ಪರೋಟದಿಂದ. ಒಂದು ಪರೋಟ ಕೊಡ್ತಾರೆ. ಪರೋಟ ಫುಲ್ ಫ್ಲೇಕಿ ಆಗಿದೆ. ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಪರೋಟ ಜೊತೆ ಸ್ಪೆಷಲ್ ಚಿಕನ್ ಫ್ರೈ ಗ್ರೇವಿ ಇದೆ. ಪರೋಟ ಫುಲ್ ಫ್ಲೇಕಿ ಆಗಿ ಈ ಥರ ತಿಕ್ಕ ಗ್ರೇವಿ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸ್ಪೆಷಲ್ ಚಿಕನ್ ಫ್ರೈ ಗ್ರೇವಿನಲ್ಲಿ ಫಸ್ಟು ಬೈಟ್ ಮಾಡಿದ ತಕ್ಷಣ ಫುಲ್ ಒಂಥರ ಬೆಳ್ಳುಳ್ಳಿದು ಘಮ, ಅದಾದಮೇಲೆ ಚಿಕನ್ ಮಸಾಲ ಫಾಲೋ ಆಗುತ್ತೆ. ಬಟ್ ಫುಲ್ ಫ್ಲೇವರ್ಫುಲ್ ಆಗಿದೆ, ಬಾಯಲ್ಲಿ ನೀರು ಬರುತ್ತಿದೆ. ಸೊ ಮೋಸ್ಟ್ಲಿ ಇದಕ್ಕೆ ಶುಂಠಿ ಕಡಿಮೆ, ಬೆಳ್ಳುಳ್ಳಿ ಜಾಸ್ತಿ ಹಾಕಿರ್ತಾರೆ. ಸೊ ಅದರಲ್ಲಿ ಪೀಸ್ ಇದೆ, ಪೀಸ್ನು ಟ್ರೈ ಮಾಡೋಣ. ಪೀಸ್ನ ಎತ್ಕೊಂಡು ಟೆಸ್ಟ್ ಮಾಡೋಣ ಅಂತ ಲೈಟಾಗಿ ಪ್ರೆಷರ್ ಕೊಟ್ಟರೆ ಪುಡಿ ಪುಡಿ ಆಗುತ್ತೆ ಪೀಸು. ವೆಲ್ ಮ್ಯಾರಿನೇಟೆಡ್ ಚಿಕನ್. ಇನ್ನು ಬಾಕಿ ಐಟಮ್ಸ್ ಟೇಸ್ಟ್ ಮಾಡಿಲ್ಲ, ಬಟ್ ಚಿಕನ್ ಫ್ರೈ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟರು ಕಬಾಬು. ಫುಲ್ ಕೆಂಪುದಾಗಿ ಇವಾಗ ತಾನೇ ಆಯಿಲಿಂದ ತೆಗ್ದಿದ್ದಾರೆ, ಬಿಸಿ ಬಿಸಿಯಾಗಿದೆ. ಫ್ರೈ ಮಾಡೋಣ. ಸೊ ಇವ್ರದ್ದು ಕಬಾಬ್ ಮಸಾಲ ಡಿಫ್ರೆಂಟ್ ಆಗಿದೆ. ಜಾಸ್ತಿ ಕಬಾಬ್ ಮಸಾಲ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ. ಆಲ್ಮೋಸ್ಟ್ ಒಂಥರ ಈ GFCನಲ್ಲಿ ಕಬಾಬ್ ಬರುತ್ತೆ ನೋಡಿ, ಆ ಥರ ಇದೆ ಅದು. ಇಲ್ಲಿ ಟ್ರೈ ಮಾಡಿ ಅಂದ್ಬಿಟ್ಟು ಪೆಪ್ಪರ್ ಸುಕ್ಕ ಕಳಿಸಿದ್ದಾರೆ. ಸೊ ಪೆಪ್ಪರ್ ಸುಕ್ಕಾನ ಯಾವುದು ಬೋನ್ಲೆಸ್ ಮೀಟಿರೋ ಪೀಸ್ ತಗೊಳ್ಳೋಣ. ಆಹಾ, ಬಿಸಿ ಬಿಸಿ.
ಸೊ ಹೆಸರು ಪೆಪ್ಪರ್ ಸುಕ್ಕ, ಖಾರವಾಗಿದೆ. ಬಟ್ ಟೇಸ್ಟಲ್ಲಿ ನಿಂಬೆಹಣ್ಣೊಂದು ಹಿಂಟ್ ಕೊಟ್ಟಿದ್ದಾರೆ. ಈ ಲೆಮನ್ ಜೆಸ್ಟ್ ಬರುತ್ತೆ ನೋಡಿ, ನಿಂಬೆಹಣ್ಣಲ್ಲ, ಲೆಮನ್ ಜೆಸ್ಟ್, ಅದು ಲೆಮನ್ದು ತುರಿ ಇರುತ್ತಲ್ಲ ಆ ಫ್ಲೇವರು. ಚೆನ್ನಾಗಿ ಸ್ಪೈಸಿಯಾಗಿ ಖಾರ ಖಾರ. ಸೊ ಲಾಸ್ಟ್ನ ಕಾಂಬೋನಲ್ಲಿ ಮೈನ್ ಬಂದು ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ನೋಡಿ ಪೀಸ್ ಹೇಗಿದೆ ಅಂತ. ಪೀಸ್ನಲ್ಲಿ ಸ್ವಲ್ಪ ಚರ್ಬಿ ಹಿಂಟಿದೆ, ಅದನ್ನು ಆಮೇಲೆ ಟ್ರೈ ಮಾಡೋಣ. ಫಸ್ಟು ರೈಸ್ ಹಾಕೊಳ್ಳೋಣ. ಫುಲ್ಲು ದೊನ್ನೆ ಬಿರಿಯಾನಿ, ಗ್ರೀನ್ ಕಲರು, ಬಾಸ್ಮತಿ ರೈಸ್ ಥರ ಉದ್ದಕ್ಕಿದೆ. ಮೋಸ್ಟ್ಲಿ ಬಾಸ್ಮತಿ ರೈಸ್ನ ಯೂಸ್ ಮಾಡಿರ್ತಾರೆ. ಏಲಕ್ಕಿ ಕಾಣಿಸ್ತಾ ಇದೆ, ಮಟನ್ದು ಫ್ಯಾಟ್ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ಮಟನ್ ಬಿರಿಯಾನಿನಲ್ಲಿ ರೈಸ್ದು ಮಾಯ್ಶ್ಚರ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಗ್ಲಿಂದ ನಾನು ಮಾತಾಡೋದು ನಿಮಗೆ ಕೇಳಿಸುತ್ತೆ ಇಲ್ಲೋ ಗೊತ್ತಿಲ್ಲ, ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಕ್ರೌಡ್ದು ಫುಲ್ ನಾಯ್ಸ್ ಇದೆ. ಹೋಪ್ಫುಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ. ಸೊ ತಿನ್ಬೇಕಾದ್ರೆ ಈ ನಾಟಿ ಸ್ಟೈಲು ಹೋಲ್ ಮಸಾಲೆಗಿಂತ ಈ ಡ್ರೈ ಸ್ಪೈಸಸ್ ಇರುತ್ತೆ ನೋಡಿ, ಚಕ್ಕೆ ಲವಂಗ ಮತ್ತು ಬಿರಿಯಾನಿಯಲ್ಲೇ ಅದರದ್ದೇ ಅರೋಮಾ ಮತ್ತು ಫ್ಲೇವರ್ಸ್ ಜಾಸ್ತಿ ಇದೆ ಇದರಲ್ಲಿ. ಬೇರೆ ದೊನ್ನೆ ಬಿರಿಯಾನಿಗಳಿಗಿಂತ ಮಸಾಲ ಸ್ವಲ್ಪ ಜಾಸ್ತಿ ಇದೆ. ಸೊ ಫ್ಲೇವರ್ಸು ನ್ಯಾಚುರಲ್ ಆಗಿ ಜಾಸ್ತಿ ಇರುತ್ತೆ. ಸೊ ಮಟನ್ ಟ್ರೈ ಮಾಡೋಣ. ಮಟನ್ ನೋಡೋಕೆ ಒಳ್ಳೆ ಕೇಕ್ ಥರ ಇತ್ತು. ಪೇಸ್ಟ್ರಿ ಟ್ರೈ ಮಾಡೋಣ. ಸೊ ಇದೊಂಥರ ಚರ್ಬಿ ಇರೋ ಮಟನ್ನು, ತಿನ್ಬೇಕಾದ್ರೆ ಮಟನ್ ಜೊತೆಗೆ ಫ್ಯಾಟ್ ಫ್ಲೇವರ್ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಮೋಸ್ಟ್ಲಿ ಚಿಕನ್ ಬಕೆಟ್ ಬಿರಿಯಾನಿಗೂ ಇದೇ ಥರ ರೈಸ್ ಫ್ಲೇವರ್ ಮೇಂಟೈನ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಚಿಕನ್ ಬಕೆಟ್ ಬಿರಿಯಾನಿ ಇದೇ ಥರ ಲಾಂಗ್ ರೈನ್ ಬಾಸ್ಮತಿ ರೈಸ್ ಹಾಕಿ ಇದೇ ಥರ ಅದು ಗ್ರೀನ್ ಕಲರ್ ಇತ್ತು. ಸೊ ಈಗ ವಿಡಿಯೋ ಮುಗಿಸುವ ಸಮಯ, ಅಲ್ಲಿಗೆ ಬಿಗ್ ಬೈಟ್ನ ಸಮಯ. ಸೊ ಮೋಸ್ಟ್ಲಿ ಇದು ಸ್ಪೆಷಲ್ ಚಿಕನ್ ಫ್ರೈ ಇದೆ, ಶೇರ್ವಾ ಅನಿಸುತ್ತೆ. ಎರಡು ಒಂದೇ ಕಲರು ಥಿಕ್ಕಾಗಿದೆ. ಇದು ಮೊಸರು ಬಜ್ಜಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ದೊಡ್ಡಣ್ಣವರು ಸಾಧು ಕೋಕಿಲನ್ಗೆ ಇವತ್ತು ಕಲಿಸ್ಕೊಟ್ಟಂಗೆ ಕಿಚ್ಕ ಪಚ್ಕ ಅಂತ ಕಲಸಿ, ಮೊಟ್ಟೆ ಇದೆ ಅಲ್ವಾ, ಮೊಟ್ಟೆ ಮರ್ತಿದ್ದೆ, ಇದನ್ನು ಸೇರಿಸಿ ಒಂದು ದೊಡ್ಡ ಬೈಟ್ ತಗೋಣ. ಸೊ ಮುಗಿಸ್ಬಿಟ್ಟು ಸಿಗ್ತೀನಿ ಹೊರಗಡೆ. ಇಲ್ಲಿ ಅರೇಬಿಯನ್ ಪಲ್ಪಿ ಗ್ರೇಪ್ ಇದೆ. ನನಗೆ ಸ್ವೀಟ್ ಇಷ್ಟ, ಕುಡಿತಾ ಇಲ್ಲ. ಶುಗರ್ ಇಲ್ಲ ಸರ್ನಾ, ಬಟ್ ಆದರೂ ಕುಡಿಯಲ್ಲ. ಸೊ ಸಿಗ್ತೀನಿ ಆಮೇಲೆ, ಟಾಟಾ. ಸೊ ನೋಡಿದ್ರಲ್ಲ, ಇದು ಬಂದು ಬ್ರದರ್ಸ್ ಬಿರಿಯಾನಿದು ಒಂದು ವಿಡಿಯೋ. ಸೊ ಬಕೆಟ್ ಬಿರಿಯಾನಿ ನೋಡಿದ್ರಿ, 6 ಜನ ತಿನ್ಬೋದು. 1/4 kg ಕಬಾಬ್ ಕೊಡ್ತಾರೆ. ಆ್ಯಕ್ಚುಲಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ತಿನ್ನಬೇಕು ಅಂದರೆ ನಮ್ಮ ಹೊಟ್ಟೆ ಸಪೋರ್ಟ್ ಮಾಡಲ್ಲ. ಅಷ್ಟು ಬಿರಿಯಾನಿ ಒಬ್ಬನೇ ತಿಂತು ಅಂತಂದರೆ ಫ್ಲಾಟಾಗಿ ಹೋಗ್ತೀನಿ ನಾನು, ಆಗಲ್ಲ. ಸೊ ನೀವು ಬಂತು ಅಂತಂದರೆ 5 ರಿಂದ 6 ಜನ ಫ್ರೆಂಡ್ಸ್ ಆರಾಮಾಗಿ ಬಂದು ಫುಡ್ನ ಟೇಸ್ಟ್ ಮಾಡಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬಂದು ಚಿಕನ್ ಬಕೆಟ್ ಬಿರಿಯಾನಿ, ಮಟನ್ ಬಕೆಟ್ ಬಿರಿಯಾನಿ, ಚಿಕನ್ ಕಾಂಬೋಸು ಮತ್ತು ಮಟನ್ ಕಾಂಬೋಸ್ ಎಲ್ಲ ಸಿಗುತ್ತೆ. ಸೊ ನಾನು ಟ್ರೈ ಮಾಡಿದ್ದು ಮಟನ್ ಕಾಂಬೋ, ಬಿಕಾಸ್ ಇವತ್ತೆಲ್ಲ ಬರೀ ಜಾಸ್ತಿ ಚಿಕನ್ ಐಟಮೇ ಆಗೋಯ್ತು ಅಂತ ಮಟನ್ ಟ್ರೈ ಮಾಡಿದೆ. ಮಟನ್ ಕಾಂಬೋ ಆ್ಯಕ್ಚುಲಿ 200 rupeesಗೆ ವರ್ತು. ಪರೋಟ, ಚಿಕನ್ ಫ್ರೈ, ಚಿಕನ್ ಕಬಾಬು, ಜ್ಯೂಸು ಮತ್ತು ಮೊಟ್ಟೆ ಎಲ್ಲ ಕೊಡ್ತಾರೆ. ಸೊ ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಒಬ್ಬರಿಗೆ ಸ್ವಲ್ಪ ಹೆವಿ ಬ್ಯಾಟ್ಸ್ಮನ್ಗೆ ಒಳ್ಳೆ ಕೆಪಾಸಿಟಿ, ನಾರ್ಮಲಾಗಿ ತಿನ್ನೋರು ಸ್ವಲ್ಪ ದಬಾಯಿಸಿ ತಿನ್ನಬೇಕು ಅಷ್ಟೇ. ಸೊ ಟೇಸ್ಟ್ ಕೂಡ ಇಟ್ ವಾಸ್ ಎಕ್ಸಲೆಂಟ್. ಸೊ ನೀವು ಈ ಜಾಗ ಬರಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಮತ್ತು ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಆಲ್ರೆಡಿ ಪಾಪ್ಯುಲರ್ ಇಲ್ಲಿ ಗಿರಿನಗರ ಸುತ್ತಮುತ್ತ. ಸೊ ನೀವು ಯಾರು ಹೊರಗಡೆಯಿಂದ ಬಂದು ಟ್ರೈ ಮಾಡೋಂಗಿದ್ರೆ ವಿಸಿಟ್ ಮಾಡ್ಬೋದು. ಇಲ್ಲಿ ಪಾಕೆಟ್ ಫ್ರೆಂಡ್ಲಿ ಪ್ಲಸ್ ಗುಡ್ ಟೇಸ್ಟು. ಸೊ ಅದನ್ನ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, 35K ಸಬ್ಸ್ಕ್ರೈಬರ್ಸ್ಗೆ 30 kg ವೆಯ್ಟ್ ಗೇನ್ ಆಗೋಗಿದೆ. ಜಲ್ದಿ 100 ರೀಚ್ ಮಾಡಿಸಿ. ನನ್ನ ವೆಯ್ಟ್ ಅಷ್ಟೇ ಆಗೋದು ಬೇಡ. ಸೊ ಸಬ್ಸ್ಕ್ರೈಬರ್ಸ್ ಜಲ್ದಿ ಆಗಲಿ ಅಂತ ಅಂದ್ಕೊಳ್ತೀನಿ. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೊಸ ಫುಡ್ ರಿವ್ಯೂ ಜೊತೆ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನಾನ್ ಎಸ್ ಈಟಿಂಗ್ ಪಂಡಾ. ಬಾಯ್ ಬಾಯ್.